ಮೊದಲನೇ ಸ್ನೇಹಿತರೆ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ 3 ಅಪ್ಡೇಟ್ ಬಂದಿದೆ ಯೂಟ್ಯೂಬ್ ಕಡೆಯಿಂದ. ಅದಕ್ಕೆ ಹೋಗಕ್ ಮುಂಚೆ ಆಲ್ರೆಡಿ ಒಂದು ನೀವು ನೋಡಿರ್ಬೋದು, ಸಿದ್ದರಾಮಯ್ಯನೊಂದು ಸ್ಟೇಟಸ್ ಅಲ್ಲಿ ಹಾಕಿದ್ದೆ. ನಮ್ಮ ಮುಖ್ಯಮಂತ್ರಿಗಳು ಏನೊಂದು ಬಜೆಟ್ ಮಂಡನೆಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ 16 ವರ್ಷದ ಕೆಳಗಿನವರು ಸೋಷಿಯಲ್ ಮೀಡಿಯಾ ಮಾಡಂಗಿಲ್ಲ ಅಂತ ಬ್ಯಾನ್ ಮಾಡಿದ್ದಾರೆ. ಓಕೆ, ಇದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ, ಆಕ್ಚುಲಿ ಗ್ಯಾಪ್ನ ಇಟ್ಕೊಳ್ಳಿ. ಯಾಕಂದ್ರೆ ಲೈವ್ ಮಾಡೋ ಟೈಮಲ್ಲಿ ಮಕ್ಕಳನ್ನ ಬಿಡೋದು, 16 ವರ್ಷದ ಕೆಳಗೆ ಯಾರೇ ಇದ್ರೂ ಕೂಡ ನಿಮ್ಮ ಲೈವ್ ಬ್ಯಾನ್ ಆಗುತ್ತೆ. ಓಕೆ, ಸರ್ಕಾರದಿಂದ ಇನ್ನೂ ಏನೋ ಕಠಿಣವಾಗಿ ತರ್ತಾರಂತೆ. ನೆಕ್ಸ್ಟ್ 16 ವರ್ಷದೊಳಗೆ ಹೋಗಿರೋರಿಗೆ ಜಾಸ್ತಿ ಮೊಬೈಲ್ ಕೂಡ ಕೊಡಂಗಿಲ್ಲ. ತುಂಬಾ ರೂಲ್ಸ್ಗಳು ಬರುತ್ತೆ ಇನ್ನ. ಓಕೆ, ವೇಟ್ ಮಾಡಿ ಆ ರೂಲ್ಸ್ಗಳು, ಅದ್ರ ಬಗ್ಗೆ ಬಂದ್ರೆ ವಿಡಿಯೋ ಮಾಡ್ತೀನಿ ನಾನು. ಓಕೆ, ಆಲ್ರೆಡಿ ಈ ರೂಲ್ಸು ಆಸ್ಟ್ರೇಲಿಯಾದಲ್ಲಿ ಮಾಡಿದ್ರು. ಓಕೆ, ಅದ್ರ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದು. ಆಮೇಲೆ ಜುಲೈ 8ನೇ ತಾರೀಕು ಒಂದು ವಿಡಿಯೋ ಮಾಡಿದ್ದು. ಯೂಟ್ಯೂಬ್ ಕೂಡ ಅಪ್ಡೇಟ್ ತಂತು ಜುಲೈ 22ನೇ ತಾರೀಕು. ಏನೋ ಈ ತರ ಲೈವ್ ಅಲ್ಲಿ ಆಗ್ಲಿ ಮತ್ತೆ ಚಾನಲ್ ಆಗ್ಲಿ 16 ವರ್ಷದ ಮೇಲ್ಪಟ್ಟವ್ರು ಮಾತ್ರ ಮಾಡಬೇಕು, ಅದರೊಳಗೆ ಕೆಳಗಿದ್ರೆ ಮೇಡ್ ಫಾರ್ ಕಿಡ್ಸ್ ಕೊಡಬೇಕು ಅಂತ ಯೂಟ್ಯೂಬ್ ರೂಲ್ಸ್ ತಂದಿದೆ. ಓಕೆ, ಈಗ ನಿಮ್ಗೆ ಅರ್ಥ ಆಯ್ತು ಅನ್ಕೊಂತೀನಿ. ದಯವಿಟ್ಟು 16 ವರ್ಷದ ಮೇಲ್ಪಟ್ಟವರು ಮಾತ್ರ ಯೂಟ್ಯೂಬ್ ಚಾನಲ್ಗಳನ್ನ ನಿಮ್ಮ ಒಂದು ಪೇಸ್ ಆಗಲಿ ನೀವು ತೋರಿಸ್ಬೋದು. ಇಲ್ಲ ಅದಕ್ಕಿಂತ ಕೆಳಗಿದ್ರೆ ದಯವಿಟ್ಟು ವಾಯ್ಸ್ ಕೊಡೋಕೆ ಟ್ರೈ ಮಾಡಿ. ಓಕೆ, ಎಡಿಟಿಂಗಲ್ಲಿ ಚೆನ್ನಾಗಿ ಮಾಡಿ. ಇಲ್ಲಾಂದರೆ ನಿಮ್ಮ ಚಾನಲ್ಲು ಕಷ್ಟ. ಯಾಕಂದರೆ ನೀವು 16 ಇಯರ್ ಒಳಗಿದ್ದೀರಾ ಅಂತ ಗೊತ್ತಾದ್ರೆ ಆ ಯೂಟ್ಯೂಬ್ ಚಾನಲ್ನ ಕೇಳೋಕ್ಕಲ್ಲ, ನಮ್ಮ ಗೌರ್ಮೆಂಟೇ ಡಿಲೀಟ್ ಮಾಡ್ಲೂಬೋದು. ಓಕೆನಾ, ಅದಕ್ಕೊಂದು ತರ್ತರ ಕಾಯ್ದೆ. ನೋಡೋಣ ಅದೇನಂತ ವೇಟ್ ಮಾಡೋಣ. ಓಕೆ, ಆಮೇಲೆ ನಾನು ನೋಡಿ ಬರತ್ತಾ ಅದಕ್ಕೂ ಮುಂಚೆನೇ ಆಸ್ಟ್ರೇಲಿಯಾದಲ್ಲಿ ಬಂದಾಗೆ ಅಪ್ಡೇಟ್ ಬಂದಾಗೆ ಪಾಪ ಇಲ್ಲ ನೀನು ಜೊತೆಲಿ ಬಂದು ಕುತ್ಕೋ ವಿಡಿಯೋ ಮಾಡೋಣ, ಡೇಂಜರಸ್ ಇದೆ ನೆಕ್ಸ್ಟ್ ಫ್ಯೂಚರ್ಸಲ್ಲಿ ಅಂತ. ಅವಾಗಿಂದ 1 ಇಯರ್ ಆಯ್ತು ಅಂತ ಆಲ್ರೆಡಿ, ಒಂದೊಂದು ಹಾಫ್ ಇದೆಯಾ. ಅವಾಗಿಂದ ನಾನು ಭರತನ ಜೊತೆ ಕುತ್ಕೊಂಡು, ಅದಕ್ಕಿಂತ ಮುಂಚೆ ಭರತ ಒಬ್ಬನೇ ಮಾಡ್ತಿದ್ದ. ಮೋಸ್ಟ್ಲಿ ಲಾಸ್ಟ್ ಟೆಕ್ ಯೂಟ್ಯೂಬರ್ ಅನ್ಸುತ್ತೆ ಈ ಇಯರ್. 11 ವರ್ಷಕ್ಕೆ ಯೂಟ್ಯೂಬ್ ಬಂದಿದ್ದು. ನೆಕ್ಸ್ಟ್ ಫ್ಯೂಚರಲ್ಲಿ ಈ ಥರ ಎಲ್ಲ ಬರೋಕ್ಕೆ ಆಗಲ್ಲ, ಅದೃಷ್ಟ ಮಾಡಿದ್ದ. ನೆಕ್ಸ್ಟ್ ಯಾಕಂದ್ರೆ ಮಕ್ಕಳು ಮೊಬೈಲ್ ಹಿಡ್ಕೊಂಡ್ಬಿಟ್ರೆ ಬರೀ ಗೇಮು ಅದು ಇದು ಅಂತ ಅವ್ರ ಫ್ಯೂಚರ್ ಹಾಳು ಮಾಡ್ಕೊತಾರೆ. ಎಜುಕೇಶನ್ ಸರಿಯಾಗಿ ಸಿಗಲ್ಲ ಅನ್ನೋಕ್ಕೋಸ್ಕರ ಇದೊಂದು ರೂಲ್ಸ್, ಒಳ್ಳೆ ರೂಲ್ಸೇ, ಚೆನ್ನಾಗಿದೆ. ಯಾಕಂದ್ರೆ ಚೀನಾದಲ್ಲಿ ಗೇಮು ಆಗಿರ್ಬೋದು, ಒಂದು ಏನೇ ಒಂದು ಇರ್ಬೋದು, ಎಲೆಕ್ಟ್ರಾನಿಕ್ ಸಿಸ್ಟಮು PC ಎಲ್ಲ ಅಲ್ಲೇ ಬಿಲ್ಡ್ ಆಗೋದು. ಬಟ್ ಅಲ್ಲಿ ನಿಮ್ಗೆ ರೂಲ್ಸ್ ಗೊತ್ತಾ, ಅಲ್ಲಿ ಚೀನಾದು ವಾರಕ್ಕೆ ಒಂದ್ಸತಿ ಮಾತ್ರ 3 ಅವರ್ ಗೇಮ್ ಆಡಬೇಕಷ್ಟೇ, ಕಂಪ್ಯೂಟರಲ್ಲಾಗಲಿ ಮೊಬೈಲಲ್ಲಾಗಲಿ. ಅದ್ರ ಮೇಲೆ ಆಡಂಗಿಲ್ಲ. ಅದಕ್ಕೋಸ್ಕರನೇ ಅಷ್ಟೊಂದು ಗೋಲ್ಡ್ ಮೆಡಲ್ ಗೆಲ್ಲೋದರು ಅಲ್ವಾ ಒಲಿಂಪಿಕ್ಸಲ್ಲೆಲ್ಲ. ಅದೇ ನಮ್ಮ ಇಂಡಿಯಾದ ನೋಡಿ ಏನೂ ಇಲ್ಲ, ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಮಕ್ಕಳನ್ನ ಡ್ಯಾನ್ಸ್ ಆಡ್ಕೊಂಡು ನಾವು ಟೈಮ್ ಪಾಸ್ ಮಾಡ್ಕೊಂಡಿದ್ದೀವಿ. ಓಕೆನಾ, ಅದಕ್ಕೋಸ್ಕರ ಈ ಒಂದು ರೂಲ್ಸ್ ನನಗೆ ತುಂಬ ಇಷ್ಟ ಆಯ್ತು. ಯಾಕಂದ್ರೆ ನೋಡಿ ಅಷ್ಟೆಲ್ಲ ಕಂಡಿಡಿಯೋರ ಗೇಮ್ಸ್ ಆಗಿರ್ಬೋದು ಎಲ್ಲ ಆಗಿರ್ಬೋದು. ನೀವು ಮೊನ್ನೆ ನೋಡಿರ್ಬೋದು, ಎಲ್ಲ ಮಹಾರಾಷ್ಟ್ರದಲ್ಲಿ ಎಲ್ಲ ಅಲ್ವಾ ಬರತ್, 3 ಜನ ಹೆಣ್ಮಕ್ಳು ಮೊಬೈಲ್ ಕೊಡ್ಲಿಲ್ಲ ಅಂತ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಓಕೆ, ಗೇಮ್ ಮಾಡ್ಕೊಂಡು ಗೇಮ್ಗೆ ಎಡಿಟ್ ಆಗಿ. ಈ ರೀತಿ ಎಲ್ಲ ಆಗ್ಬಾರ್ದು ಅಂತಾನೆ ಮಾಡ್ತಾ ಇರೋದು. ಯಾಕಂದ್ರೆ ತುಂಬಾ ಎಡಿಟ್ ಆಗ್ತಾ ಇದಾರೆ ಮೊಬೈಲು, ಕಂಪ್ಯೂಟರ್, ಗೇಮ್ಸು, ಇವಕ್ಕೆ ತುಂಬಾ ಎಡಿಟ್ ಆಗೋದ್ರಿಂದ. ಆಮೇಲೆ ರೀಲ್ಸ್ಗಳು ಮಾಡೋದು, ರೀಲ್ಸ್ ಹುಚ್ಚಾಟಕ್ಕೆ ಬೆಟ್ಟದ ಮೇಲೆ ಅಲ್ಲಿ ನಿಂತ್ಕೊಂಡು ಫೋಟೋ ತಗೊಂಡೋಗಿ ವಿದ್ಯುತ್ ಸತ್ತೋಗೋದು, ಇದು ತುಂಬಾ ಕೇಸ್ಗಳಾಗಿದೆ. ನನಗೆ ಕೇಳಿದ್ರೆ ಬರೋದು ಇನ್ಸ್ಟಾಗ್ರಾಮು ಡಿಲೀಟ್ ಬ್ಯಾನ್ ಆಗ್ಬಿಟ್ರೆ ಮಾತ್ರ ಎಷ್ಟೋ ಸಂಸಾರಗಳು, ಎಷ್ಟೋ ಮಕ್ಳು ಜೀವನಗಳು ಉಳಿದು ಹೋಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಸಂಸಾರಗಳೇ ಹಾಳಾಗಿ ಹೋಗ್ತಾ ಇದೆ. ಯೂಟ್ಯೂಬ್ ಬೆಟರ್ ನೋಡಿ, ನೀವು ಯೂಟ್ಯೂಬಲ್ಲಿ ಚಾಟ್ ಮಾಡೋಕ್ಕಾಗಲ್ಲ. ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಪ್ರೈವೇಟಾಗಿ ಹೋಗಿ ಅವ್ರ ಜೊತೆ ಚಾಟ್ ಮಾಡ್ಬೋದು. ಇಲ್ಲ ಆ ಫೆಸಿಲಿಟಿ ಇಲ್ಲ. ಓಕೆ, ಇಲ್ಲೇನಿದ್ರು ನೀವು ವಿಡಿಯೋ ಮಾಡು, ಕಮೆಂಟ್ ಹಾಕ್ರೆ ಕಮೆಂಟ್ ರಿಪ್ಲೈ ಮಾಡು, ವಾಯ್ಸ್ ಬೇಕಾದ್ರೆ ಕೊಟ್ಟಿದ್ದಾರೆ ವಾಯ್ಸ್ ಮೆಸೇಜ್ ಮಾಡೋಕ್ಕೆ. ಅಷ್ಟು ಬಿಟ್ಟರೆ ಬೇರೆ ರೀತಿ ವಲ್ಗರ್ ಆಗಿ ಏನಾದ್ರು ಕಮೆಂಟ್ ಮಾಡೋರು ಕೂಡ ಹೈಡ್ ಮಾಡುತ್ತೆ ಯೂಟ್ಯೂಬೇ. ಈ ರೀತಿಯಲ್ಲಿ ಆಪ್ಷನ್ ಇರೋದು ಒಳ್ಳೆ ಬೆಸ್ಟ್ ಆಪ್ಷನ್ ಅದು ಯೂಟ್ಯೂಬಲ್ಲಿ ಮಾತ್ರ. ಅರ್ನಿಂಗಲ್ಲೂ ಅಷ್ಟೇ ಒಳ್ಳೆ ಬೆಸ್ಟ್ ಅಂದರೆ ಇದೇನೆ. ಓಕೆನಾ, ನಾನು ಸಜೆಷನ್ ಮಾಡೋದು ಯೂಟ್ಯೂಬೇ. ಹಂಗೇನಾದ್ರು ಮಾಡಬೇಕು ಯೂಟ್ಯೂಬು ನನ್ನ ಮಕ್ಳ ಜೊತೆ ಏನು ಮಾಡೋದು ಸರ್ ಅಂದರೆ ನೋಡಿ ಇದೇ ಥರ ಬರುತ್ತೆ. ನಾನು ಹಿಂಗೆ ಕುಂಡಿಸ್ಕೊಂಡಿದ್ದ ಪಕ್ಕದಲ್ಲಿ ನೀವು ಹಂಗೆ ಕುಂಡಿಸ್ಕೊಂಡು ವೀಕ್ಲಿನ 1-2 ವಿಡಿಯೋ ಮಾಡ್ಬೋದು. ಓಕೆನಾ, ಗೇಮ್ಸು ಅಷ್ಟೇ ಆಡ್ಬೋದು. ಬಟ್ ಇನ್ನೂ ನೋಡಬೇಕು ಸರ್ ಗೌರ್ಮೆಂಟ್ಸ್ ರೂಲ್ಸ್ ಏನು ಬರುತ್ತೆ ಅಂತ, ಇನ್ನೂ ಅದು ವೇಟ್ ಮಾಡೋಣ. ಓಕೆನಾ, ಇನ್ನೂ ಯಾವ ರೂಲ್ಸ್ ಅಲ್ಲ ಅದನ್ನ ಅಪ್ಡೇಟ್ ಮಾಡಿ ಕೊಡ್ತಾರ ನಮಗೆ ಅಂತ. ಇಲ್ಲ ಮಾಡಲೇಬಾರ್ದ, ಇಲ್ಲ ಮಾಡಿರೋ ಚಾನಲ್ ಮಾತ್ರ ರನ್ನಿಂಗ್ ಆಗಲ್ಲ, ನೆಕ್ಸ್ಟ್ ಹೊಸರು ಮಾಡೋಂಗಿಲ್ವಾ, ಆ ರೂಲ್ಸ್ ಏನು ಬರುತ್ತೆ ಅಂತ ಇನ್ನೂ ವೇಟ್ ಮಾಡೋಣ. ಬನ್ನಿ ಈಗ 3 ಅಪ್ಡೇಟ್ ಹೋಗೋಣ. ಯೂಟ್ಯೂಬ್ 3 ಅಪ್ಡೇಟ್ ಏನು ಅಂತ ಭರತ್ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾನೆ. ಭರತ್ ಏನು ಬರೋದು 3 ಅಪ್ಡೇಟ್ ಬಂದಿದೆ ಅಂತಲ್ಲ? ಮೊದಲನೇ ಅಪ್ಡೇಟ್ ಬಂದ್ಬಿಟ್ಟು ಸೂಪರ್ ಅಪ್ಡೇಟ್. ಏನಂತ ಅಂದ್ರೆ ಅಕಸ್ಮಾತ್ ನೋಡ್ರಿ ನೀವು ಒಂದೇ ಆಡ್ಸೆನ್ಸ್ ಅಲ್ಲಿ ಮಲ್ಟಿಪಲ್ ಚಾನಲ್ ಲಿಂಕ್ ಮಾಡಿದೀರಾ ಅಂತ ಅಂದ್ರೆ, ಸೊ ನೀವು ಆಡ್ಸೆನ್ಸ್ ಹೋಗಿ ಇದ್ರದ್ದೇನ್ ಪೇಮೆಂಟ್, ಈ ಚಾನಲ್ ಪೇಮೆಂಟ್ ಅಂತ ಚೆಕ್ ಮಾಡ್ಬೇಕಿತ್ತು. ಈಗೇನಂತ ಅಂದ್ರೆ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಉದಾಹರಣೆಗೋಸ್ಕರ ಸ್ಕ್ರೀನ್ ತೋರಿಸಿ ನೋಡ್ಕೋಬಹುದಲ್ಲ, ನೀವೇನ್ ಮಾಡ್ಬೇಕು, ಅರ್ನ್ ಸೆಕ್ಷನ್ಗೆ ಹೋಗಿ ಅಲ್ಲಿ ಹೋದಾಗ ತೋರಿಸುತ್ತಿಲ್ಲಿ ಟೋಟಲ್ ಪೇಮೆಂಟ್ ಎಷ್ಟು ಅಂತ. ಈಗ ಉದಾಹರಣೆಗೋಸ್ಕರ ಈ ಚಾನಲ್, ಈಗ A ಚಾನಲ್ ABC 3 ಚಾನಲ್ ಲಿಂಕ್ ಮಾಡಿದೀವಿ ಒಂದು ಆಡ್ಸೆನ್ಸ್ಗೆ. A ಚಾನಲ್ ಎಷ್ಟು ಅರ್ನಿಂಗ್ಸ್ ಅಂತ ತೋರಿಸುತ್ತೆ. ಅಂದ್ರೆ ಈಗ ನಮ್ಗೆ ಜಸ್ಟ್ 2-3 ಮಂತ್ಸ್ ಎಷ್ಟಾಯ್ತು ಪೇಮೆಂಟ್ ರಿಸೀವ್ ಆಗಿತ್ತು ಅದು ತೋರಿಸ್ತಾ ಇತ್ತು. ಈಗ ಅಪ್ ಟು 12 ಮಂತ್ಸ್ ತೋರಿಸುತ್ತಂತೆ. ಸೊ ಇದೊಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು. ಸೊ ಈ A ಚಾನಲ್ ಅಲ್ಲಿ ಅಪ್ ಟು 12 ಇಯರ್ಸ್ ಎಷ್ಟು, ಫಸ್ಟ್ $100, $200, ಆಮೇಲೆ $250, $300, $400, ಸೊ ಟೋಟಲ್ ಒಂದು $1000 ಆಗಿರುತ್ತಂತ ನೀವು ಅನ್ಕೊಳ್ಳಿ.
ಆಮೇಲೆ ಬಿ ಚಾನಲ್ದು, ನೆಕ್ಸ್ಟ್ ಬಿ ಚಾನಲ್ ಅದು ತಿಂಗಳದು 200, 300, 400, ಸೊ ಈ ತರ ಬಿ ಚಾನಲ್ದು ಇಷ್ಟು ಅಂತ ತಿಂಗಳಿಗೆ, ಆಮೇಲೆ ವರ್ಷಕ್ಕೆ ಟೋಟಲ್ ಅರ್ನಿಂಗ್ಸ್ ಈ ತರ ಎಲ್ಲ ನಿಮ್ಗೆ ತೋರಿಸ್ತಾರೆ. ಸೊ ಇದರಿಂದ ಏನಾಗುತ್ತೆ, ನಿಮ್ಗೆ ಸ್ವಲ್ಪ ಈಸಿ ಆಗುತ್ತೆ. ಸುಮ್ಮನೆ ಆಡ್ಸೆನ್ಸ್ ಅಲ್ಲಿ ಹೋಗಿ ಚೆಕ್ ಮಾಡೋಷ್ಟು ಬೇರೆ ಬೇರೆ ಒಂದು ಅಕೌಂಟ್ ಅಲ್ಲಿ, ಒಂದೇ ಅಕೌಂಟ್ ಅಲ್ಲಿ ಜಸ್ಟ್ ನಿಮ್ಗೆ ಎಲ್ಲ ಪೂರ್ತಿ ಅನಾಲಿಟಿಕ್ಸ್ ತೋರಿಸ್ಕೊಡುತ್ತೆ. ಒಳ್ಳೆ ವಿಷಯ ಅಂತ ಹೇಳ್ಬೋದು, ಸೂಪರ್ ಒಳ್ಳೆ ಅಪ್ಡೇಟ್ ಇದು. ಇದಾದ್ಮೇಲೆ ಎರಡನೇ ಅಪ್ಡೇಟ್ ಬಗ್ಗೆ ಮಾತಾಡ್ಬೇಕಂತ ಅಂದ್ರೆ, ಇದು ಸ್ವಲ್ಪ ಈಗೀಗ ಜಸ್ಟ್ ಲಾಂಚ್ ಆಗಿರೋದಿದೆ. ಏನಂತ ಅಂದ್ರೆ, ಕಂಟೆಂಟ್ ಫೀಚರಿಂಗ್ 30 round magazines whether attached or separate from a firearm now eligible to earn this revenue. This updates our purest policy which limited monetization to content displaying up to 29 rounds. ಇದರ ಅರ್ಥ ಏನಂತ ಅಂದ್ರೆ, ಈಗ ನಿಮ್ಗೆಲ್ಲ ಗೊತ್ತಲ್ಲಪ್ಪ, ಗನ್ಸ್ AK-47 ಬೇರೆ ಬೇರೆ ಗನ್ಸ್ಗೆ ಮ್ಯಾಗಝಿನ್ ಅಂತ ಅಂದ್ರೆ ಬುಲೆಟ್ಸ್. ಸೊ ಆ ಬುಲೆಟ್ಸ್ ಏನಿದೆ 29 ರೌಂಡ್. ಸೊ 29 ಬುಲೆಟ್ಸ್ ಒಂದ್ರಲ್ಲಿ ಇರುತ್ತೆ, ಅದು 29 ರೌಂಡ್ ಮ್ಯಾಗಝಿನ್ ಅಂತಾರೆ. ಸೊ ಅದಕ್ಕಿಂತ ಮೇಲೆ ತೋರಿಸ್ತಾರೆ. ಆತರ ಒಂದು ಏನಾದ್ರು ಅಕಸ್ಮಾತ್ ಸೆಪರೇಟ್ ಆಗಿ ಒಂದು 29 ಮೇಲೆ, ಉದಾಹರಣೆಗೋಸ್ಕರ 30 ಇಟ್ಕೊಳ್ಳೋಣ, 30 ರೌಂಡ್ ಮ್ಯಾಗಝಿನ್ ಬುಲೆಟ್ ಏನಿದೆ ನಾನು ಇಟ್ಕೊಂಡು ವಿಡಿಯೋ ತೋರಿಸ್ತೀನಿ, ಅದು $10 ಬರುತ್ತೆ. ಆದ್ರೆ ಇನ್ಮೇಲೆ ಆ ತರ ಆಗೋದಿಲ್ಲ. ಇನ್ಮೇಲೆ ನೀವು 30 ರೌಂಡ್ ಮ್ಯಾಗಝಿನ್ ತೋರಿಸಬಹುದು ಅಂತ ಹೇಳಿದ್ದಾರೆ. ಇದು ಒಳ್ಳೆ ಅಪ್ಡೇಟ್. ಆದ್ರೂ ಜಸ್ಟ್ 25% ಯೂಸರ್ಸ್ಗೆ, ಬಿಕಾಸ್ ಏನಂತ ಅಂದ್ರೆ 20% ಯೂಟ್ಯೂಬರ್ಸ್ ಈ ತರ ಮಾಡ್ತಾರೆ ಒಂದೊಂದ್ಸತಿ ವಿಡಿಯೋಸ್, ಆದ್ರೆ 80% ವಿಡಿಯೋಸ್ಗೆ ಓಕೆ ಅಪ್ಡೇಟ್ ಚೆನ್ನಾಗಿದೆ ತಂದವ್ರ ಅಪ್ಡೇಟ್ ನ. ನೆಕ್ಸ್ಟ್ ಮೂರನೇ ಅಪ್ಡೇಟ್ ಮಾತ್ರ ಸೂಪರ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಇದು ಏನಂತ ಅಂದ್ರೆ, ಈಗ ನಾವೇನ್ ಮಾಡ್ಬೋದು ಇಲ್ಲಿ, ಅಪ್ಡೇಟ್ ಟು ಅಡ್ವರ್ಟೈಸರ್ friendly guidelines on shocking content. We are updating our shocking guideline policies, content featuring subjects that may appear young, human or non-human, in distress, featuring shock or disgust like body parts or gore is not eligible to earn ad revenue. ಇದರ ಅರ್ಥ ಏನಂತಂದ್ರೆ, ಈಗ ಅಕಸ್ಮಾತ್ ಏನಾದ್ರು ಆಡ್ ಫ್ರೆಂಡ್ಲಿ ಗೈಡ್ಸ್ ಅಂತ ಗೊತ್ತಲ್ಲ ಫ್ರೆಂಡ್ಸ್, ಫ್ರೆಂಡ್ಲಿ ಆಗಿರ್ಬೇಕು ವಿಡಿಯೋ, ಏನಾದ್ರು ಬ್ಯಾಡ್ ಕಂಟೆಂಟ್ ಅಥವಾ ಏನಾದ್ರು ಗೋರ್ ಕಂಟೆಂಟ್, ಡಿಸ್ಕಸ್ಟಿಂಗ್ ಕಂಟೆಂಟ್ ಈ ತರ ಎಲ್ಲ ಮಾಡಿದ್ರೆ ಅದು ಆಡ್ ಫ್ರೆಂಡ್ಲಿಗೆ ಬರೋದಿಲ್ಲ. ಈಗ ಏನ್ ಅಪ್ಡೇಟ್ ತಂದಿರೋ ಶಾಕಿಂಗ್ ಕಂಟೆಂಟ್. ಈಗ ಪಾಪ ನಾನು ತುಂಬಾ ಶಾಕಿಂಗ್ ಆಗಿದ್ದೀನಿ, ನಾನಿನ್ನು ಅಂಡರ್ 18, ಸೊ ಮೈನರ್ ಅಂತ ಇಟ್ಕೊಳ್ಳೋಣ. ಸೊ ನಾನು ಮೈನರ್, ಈಗ ನಾನೇನಾದ್ರು ಒಂದು ಶಾಕಿಂಗು, ಡಿಸ್ಕಸ್ಟ್ ಅಥವಾ ಗೋರ್ ಅಂದ್ರೆ ಏನಾದ್ರು ನಾನು ಶಾಕಿಂಗ್ ಅಲ್ಲಿ ಇದ್ರೆ, ಅವಾಗ ವ್ಯೂವರ್ಸ್ಗೆ ಏನ್ ಅನ್ಸುತ್ತೆ ನೋಡ್ತಾ ಇದ್ದು, ಏನಿದು ಅವ್ರಿಗೂ ಒಂಥರ ಸ್ಟ್ರೆಸ್ ಬರುತ್ತೆ ಅಲ್ಲಿ. ಆಮೇಲೆ ಇನ್ನೊಂದು ಏನಾದ್ರು ಬಾಡಿ ಪಾರ್ಟ್ಸ್ ತೋರಿಸೋದು ವಿತ್ ಬ್ಲಡ್. ಓಕೆ, ಅಕಸ್ಮಾತ್ ಬಾಡಿ ಪಾರ್ಟ್ಸ್ ತೋರಿಸ್ರು, ಅದು ಏನೋ ಗ್ರಾಫಿಕಲ್ ತೋರಿಸ್ರು ಅಥವಾ ನಾನ್ ಗ್ರಾಫಿಕಲ್ ತೋರಿಸ್ರು, ಅದು ಹೆಂಗು ಅಂದ್ರೆ ಅಂಡರ್ 18, ಅಥವಾ ಉದಾಹರಣೆಗೋಸ್ಕರ ಪಾಪ ಕರು ಅಥವಾ ಯಂಗ್ ಅನಿಮಲ್ಸ್, ಪಪ್ಪಿ, ಈ ತರ ಅನಿಮಲ್ಸ್ ಏನಾದ್ರು ಶಾಕ್ ಆಗಿರೋದು ಅಥವಾ ಏನಾದ್ರು ಗಾಯ ಆಗಿರೋದು. ಉದಾಹರಣೆಗೋಸ್ಕರ ನೀವೆಲ್ಲ ರೆಸ್ಕ್ಯೂ ಟೀಮ್ ಎಲ್ಲ ನೋಡಿರ್ಬೋದು. ಈಗ ಉದಾಹರಣೆಗೋಸ್ಕರ ಒಂದು ಬೆಕ್ಕು ಫುಲ್ ಒಂದು 30 ಸ್ಟೋರಿ ಬಿಲ್ಡಿಂಗ್ ಐತೆ, 27 ಸ್ಟೋರಿಲಿ ಸ್ಟಕ್ ಆಗ್ಬಿಡುತ್ತೆ. ಸೊ ಅಲ್ಲಿ ಒಂದು ಎಡ್ಜ್ ಅಲ್ಲಿ, ಸೊ ರೆಸ್ಕ್ಯೂ ಟೀಮ್ ಅದನ್ನ ರೆಸ್ಕ್ಯೂ ಮಾಡ್ತಾರೆ, ಅದಕ್ಕೆ ಸ್ವಲ್ಪ ಇಂಜುರೀಸ್ ಆಗಿರುತ್ತೆ. ಸೊ ಅದು ಕಿಟ್ಟನ್ ಅಂದ್ರೆ ಇನ್ನೂ ಚಿಕ್ಕದು, ಇನ್ನೂ ಹೆಂಗದು. ಸೊ ಅಕಸ್ಮಾತ್ ಆ ತರ ಏನಾದ್ರು ವೂಂಡೆಡ್ ಆಗಿರೋದು, ಶಾಕ್ ಆಗಿರೋದು, ಸ್ಟ್ರೆಸ್ ಆಗಿರೋದನ್ನ ತೋರಿಸ್ತಾರೆ ಮೈನರ್ಸ್. ಓಕೆ, ಇನ್ಕ್ಲೂಡಿಂಗ್ ಹ್ಯೂಮನ್, ನಾನ್ ಹ್ಯೂಮನ್ ಅಂಡ್ ಆನಿಮಲ್ಸ್. ಓಕೆ, ಆ ತರ ತೋರಿಸಿದ್ರೆ ನಿಮ್ಗೆ ಆಡ್ ರೆವಿನ್ಯೂ ಸಿಗೋದಿಲ್ಲ, ನಾಟ್ ಎಲಿಜಿಬಲ್ ಅಂತ ಹೇಳಿದ್ದಾರೆ. ಸೊ ಒಳ್ಳೆ ಅಪ್ಡೇಟ್ ಇದೆ ಅಂತ ಹೇಳೋದು. ಇನ್ನೂ ರೂಲ್ಸ್ ನ ಟೇಟ್ ಮಾಡ್ತಿದ್ದಾರೆ ಯೂಟ್ಯೂಬರ್. ಇನ್ನು ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಏನೇನ್ ರೂಲ್ಸ್ ತರ್ತಾರೋ ಗೊತ್ತಿಲ್ಲ, ಆದ್ರೆ ಇನ್ನು ಯೂಟ್ಯೂಬರ್ ಒಂದು ಹೊಸ ರೂಲ್ಸ್ ತರ್ತಿದ್ರೆ ಕ್ರಿಯೇಟರ್ ಸ್ವಲ್ಪ ಈಸಿ ಆಗ್ತಿದೆ ಒಂದ್ ಕಡೆ, ಇನ್ನೊಂದ್ ಕಡೆ ಕಷ್ಟನೂ ಆಗ್ತಿದೆ. ಸೊ ಇಷ್ಟಾಯ್ತು ಪಾಪ 3 ಅಪ್ಡೇಟ್ ನೋಡೋದಲ್ಲ. ಮೂರನೇ ಅಪ್ಡೇಟ್ ಸ್ವಲ್ಪ ಏನಂದ್ರೆ, ನೀವು ಬ್ಲರ್ ಮಾಡಿ ತೋರಿಸ್ಬೋದು, ಬ್ಲರ್ ಮಾಡಿ ತೋರಿಸ್ಬೇಕಾಗುತ್ತೆ. ಯಾವತ್ತೂ ಎಷ್ಟಾಗ್ಲಿ, ಹೆಣ ಆಗ್ಲಿ, ಬ್ಲಡ್ ಆಗ್ಲಿ, ಇವೆಲ್ಲ ತೋರ್ಸಕ್ ಹೋಗ್ಬೇಡಿ. ನೋಡೋದಲ್ಲ, ಅದು ಎಲಿಜಿಬಲ್ ಇರಲ್ವಂತೆ, ನೆನಪಲ್ಲಿ ಇಟ್ಕೊಳ್ಳಿ. ಆಲ್ರೆಡಿ ಇತ್ತು, ಬಟ್ ಈಗ ಏನಾದ್ರು ಅನಿಮಲ್ಸ್ ಮತ್ತೆ ಎಲ್ಲಾನು ಸೇರಿಸಿದ್ದಾರೆ ಅಲ್ವಾ ಬ್ರಾದ್? ವುಮೆನ್ಸ್, ಅನಿಮಲ್ಸ್ ಎಲ್ಲ ಸೇರಿಸಿದ್ರೆ ಇದೊಂದು ಅಪ್ಡೇಟ್. ಇನ್ನು ಫಸ್ಟ್ ಅಪ್ಡೇಟ್ ಏನಿಲ್ಲ, ಏನದು ಫಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಇದ್ರ ಬಗ್ಗೆ, ನೀವು ಒಂದೇ ಅಕೌಂಟ್ ಅಲ್ಲಿ ಅಂದ್ರೆ ಮಲ್ಟಿಪಲ್ ಆಡ್ಸೆನ್ಸ್ ಇರೋದಲ್ಲ, ಇದು ಒಂದೇ ಆಡ್ಸೆನ್ಸ್ ಅಲ್ಲಿ ಮಲ್ಟಿಪಲ್ ಚಾನಲ್ಸ್. ಅದ್ರಲ್ಲಿ ನನ್ಗೊಂದು ಡೌಟ್ಸ್ ಇದೆ ಬ್ರಾದ್. ಈಗ ನಂದು ಯೂಟ್ಯೂಬ್ ಚಾನಲ್ ಒಂದಿದೆ, ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಈಗ ಒಂದು ಆಡ್ಸೆನ್ಸ್ ಒಬ್ರಿಗೆ ಆಡ್ಸೆನ್ಸ್ ಮಾಡಕ್ಕಾಗೋದು. ಓಕೆನಾ? ನಮ್ದು ಆಲ್ರೆಡಿ ಎಲ್ಲಾರು ಮನೆಯವ್ರದ್ದು ಎಲ್ಲಾರ್ದು ಆಡ್ಸೆನ್ಸ್ ಆಗ್ಬಿಟ್ಟಿದೆ. ಒಟ್ಟು 8 ಆಡ್ಸೆನ್ಸ್ ಇದೆ ಫ್ರೆಂಡ್ಸ್. ನಂದು 8 ಆಡ್ಸೆನ್ಸ್ ನೆನಪಿಟ್ಕೊಳ್ಳಿ. ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, 6 ಚಾನಲ್ ಇದೆ ನಮ್ದು ಅಂತ. ಈಗ 6 ಅಲ್ಲ 8 ಚಾನಲ್ ಇದೆ ನಮ್ದು. ಓಕೆನಾ? ಇದು ಪ್ರಯೋಗಗಳು ನಡೀತಿದೆ. ಅದು ಆಲ್ರೆಡಿ ಮಾನಿಟೈಸೇಷನ್ ಆಗಿದೆ. 8 ಚಾನಲ್, 10 ಚಾನಲ್ ನಾವು ಪ್ರಯೋಗ ಮಾಡಿದ್ದು, ಅದ್ರಲ್ಲಿ 2 ಚಾನಲ್ ಮಾತ್ರ ಫೇಲ್ ಆಗಿದ್ದು, ಇನ್ನು 8 ಚಾನಲ್ ಸಕ್ಸಸ್ಫುಲ್ ಆಗಿದೆ. ಈಗ ಅಷ್ಟು ಚಾನಲ್ ಆಗೋಗ್ಬಿಟ್ಟಿದೆ ನಮ್ಮ ಹೆಸರಲ್ಲಿಲ್ಲ ಅಲ್ವಾ? ಈಗ 8 ಚಾನಲ್, ಈಗ ನಾನೇ ಒಂದು 10 ಚಾನಲ್ ಮಾಡ್ತೀನಿ ಅನ್ಕೋ, 10 ಚಾನಲ್ ಒಂದೇ ಗೂಗಲ್ ಆಡ್ಸೆನ್ಸ್ಗೆ ಆಡ್ ಮಾಡ್ಬೋದಾ? ಎಷ್ಟು ಚಾನಲ್ವರೆಗೂ ಗೂಗಲ್ ಆಡ್ಸೆನ್ಸ್ಗೆ ಆಡ್ ಮಾಡ್ಬೋದಾ? ಯೂಟ್ಯೂಬ್ ರೂಲ್ಸ್ ಇರುತ್ತೆ, ಇದ್ರ ಬಗ್ಗೆ ಯಾರು ವಿಡಿಯೋ ಮಾಡೇ ಇಲ್ಲ. ಹೌದು, ಹೆಂಗೆ ಇದು? ಸೊ ಒಂದು ಆಡ್ಸೆನ್ಸ್ಗೆ ಅಪ್ ಟು 500 ಚಾನಲ್ಸ್, 500 URL ಬೇಸ್ಡ್ ಯೂಟ್ಯೂಬ್ ಚಾನಲ್ಸ್ ನ ಆಡ್ ಮಾಡಬಹುದು ಅಂತ
ಯೂಟ್ಯೂಬ್ ರೂಲ್ಸ್ ಇದೆ ಪಪ್ಪ. ಓಕೆ, ರೂಲ್ಸ್ ಇದೆ. ಅಕಸ್ಮಾತ್ ಏನಾದ್ರು ಅದರಲ್ಲಿ 500 ಚಾನಲ್ ಅಂತ ಹೇಳಿದ್ಯಾ, 500 ಚಾನಲ್ ಒಂದ್ ಚಾನಲ್ ತಪ್ಪು ಮಾಡಿದ್ನಪ್ಪ, 500 ಚಾನಲ್ಗೂ ಎಫೆಕ್ಟ್ ಆಗುತ್ತಾ? ಹೌದು, ತುಂಬಾ ಎಫೆಕ್ಟ್ ಆಗುತ್ತೆ. ಓಕೆ, ಅಂದ್ರೆ ಆ AdSense ಪೂರ್ತಿ ಚಾನಲ್ ಯಾವ್ದು ಆಡ್ ಮಾಡಿರ್ತೀವಿ ಅದಕ್ಕೆಲ್ಲ ಎಫೆಕ್ಟ್ಸ್. ಫುಲ್ ಅಂದ್ರೆ ನಾವೀಗ 500 ಚಾನಲ್ ಮಾಡಿದ್ರೆ ಅದು ಕ್ಲಿಯರ್ ಆಗಿದ್ರೆ ಮಾತ್ರ ಲಿಂಕ್ ಮಾಡಬೇಕು. ಯಾಕಂದ್ರೆ ನಾವು ಲಿಂಕ್ ಮಾಡ್ತೀವಿ ಅಂದ್ರೆ ಇನ್ನೊಂದು ಚಾನಲ್ ಮೇಲೂ ಎಫೆಕ್ಟ್ ಬೀಳುತ್ತೆ ಅನ್ನೋದು ನೆನಪಲ್ಲಿ ಇಟ್ಕೊಂಡು ಮಾಡ್ಬೇಕಲ್ವಾ? ಹೌದು, ನೋಡ್ರಲ್ಲ, ನೆನಪಲ್ಲಿ ಇಟ್ಕೊಳ್ಳಿ. ಈಗ ನಿಮ್ ಚಾನಲ್ ಈಗ ಗೂಗಲ್ AdSense ಇದೆ ಅಂದ್ಬಿಟ್ಟು ಬರ್ತಾ ಇರೋದು 5,000 ಚಾನಲ್ ಆಡ್ ಮಾಡೋದಲ್ಲ. ಫಸ್ಟ್ ಆಫ್ ಆಲ್ 500 ಚಾನಲ್ ನೀವು ಆಡ್ ಮಾಡಕ್ ಮುಂಚೆ 500 ಚಾನಲ್ ಅಲ್ಲಿ ಕರೆಕ್ಟಾಗಿ ಕಂಟೆಂಟ್ ಮಾಡ್ತಿದ್ದೀರಾ? ಮಾಡಿಸನ್ ಆಗುತ್ತೆ, ಮಾಡಿಸನ್ ಆಗಿ ಕೂಡ ಸ್ಟ್ರೈಕ್ ಬರ್ದಿರಲ್ವಾ? ಆ ತರ ಕಂಟೆಂಟ್ ಮಾಡ್ತಿದ್ದೀನಾ? ಮುಂದೆ ಫ್ಯೂಚರ್ಗೆ ಏನು ಎಫೆಕ್ಟ್ ಆಗಲ್ವಾ? ಒಳ್ಳೆ ಕಂಟೆಂಟ್ಗಳು ಕೊಡ್ತಾ ಇದ್ದೀನಾ ಅನ್ನೋದು ಮಾತ್ರ ಆ್ಯಡ್ ಮಾಡಿ. ಇಲ್ಲಾಂದ್ರೆ ನೀವು 500 ಚಾನಲ್ ಆ್ಯಡ್ ಮಾಡ್ರು ಒಂದು ಚಾನಲ್ ಯಾವ್ದನ್ನ ತಪ್ಪು ಮಾಡ್ರಿ ಅಂದ್ರೆ ಅಲ್ವಾ, 499 ಚಾನಲ್ ಕೂಡ ಡಮಾರ್. ನೆನಪಲ್ಲಿ ಇಟ್ಕೊಳ್ಳಿ, ಓಕೆನಾ? ಯಾಕಂದ್ರೆ ಈ ಕ್ವಶನ್ ಒಬ್ರು ಕೇಳ್ತಾನೆ ಇದ್ರು, ಅದಕ್ಕೋಸ್ಕರ ನೀವು ಕೇಳಬೇಕು ಅಂತಿದೆ. ಈ ಅಪ್ಡೇಟ್ ಬಂದಿರೋದು ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ನೀವು 500 ಚಾನಲ್ ಮಾಡ್ರು 500 ಚಾನಲ್ದು ಸಪ್ರೇಟ್ ಆಗಿ ತೋರಿಸುತ್ತೆ, ಸಪ್ರೇಟ್ ಆಗಿ ಅಮೌಂಟ್ ತೋರಿಸಿದೆ. ಇವೆರಡು ಅಪ್ಡೇಟ್ ನಂಗೆ ಇಷ್ಟ ಆಯಿತು. ಇನ್ನೊಂದು ಸೆಂಟರ್ ನಂಗೆ ಓಕೆ. ನಿಮ್ಗೆ ಯಾವ ಅಪ್ಡೇಟ್ ಇಷ್ಟ ಆಯಿತು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಏನು ಮಾಡೋಣ. ಓಕೆ ಪಾಪ, ಡೀಟೇಲ್ ಇನ್ಫಾರ್ಮೇಶನ್ ಸಿಗ್ತಾ ಅಂತ ಅನ್ಕೊಂಡಿದ್ದೀನಿ. ಹೇಳಿದೊಂದು ವಿಡಿಯೋಸ್ ಬೇಕಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಗಾದ್ರೆ ಸಿಂಪಲ್, ಜಸ್ಟ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ರೆ, ಲೈಕ್ ಮಾಡಿ, ಶೇರ್, ಕಮೆಂಟ್ ಮಾಡ್ರೆ, ಇಷ್ಟ ಮಾಡ್ರೆ ದೊಡ್ಡ ಪ್ರೋತ್ಸಾಹ ಕೊಡ್ತೀರಾ. ದಯವಿಟ್ಟು ಕನ್ನಡ ಬೆಲ್ಸ್ ಮತ್ತು ಕನ್ನಡ ಉಳಿಸಿ ಇಲ್ಲಿ ಮುಗಿಸ್ತಾ ಇದೀನಿ. ಜೈ ಕರ್ನಾಟಕ, ಒಂದೇ ಮಾತ್ರ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.